ಯಾವ ಊರರ ಬರಲಿ ಎಲ್ಲರಿಗೂ ಪ್ರಸಾದ. ಗೋಧಿ ಹುಗ್ಗಿ, ಆಮೇಲೆ ಹಾಲು, ಅನ್ನ, ಸಾರು. ಕಳಸದ ಅಲಂಕಾರ ಬೆಳಗ್ಗೆ ಬೇಗನೆ ಶುರು ಮಾಡಿಬಿಟ್ರಲ್ಲ. ಇಲ್ಲಿ ಇರ್ತೀವಿ, ಇದೇ ಜಾಗದಲ್ಲಿ ಕಳಸನಿಟ್ಟು ಪೂಜೆ ಮಾಡ್ತೀವಿ. ಕಳಸ ಮಹೋತ್ಸವ ಅಂತ ಹೇಳಿನ ಅದ್ದೂರಿಯಿಂದ ನಾವು ಆಚರಣೆ ಮಾಡ್ತೀವಿ. ಅಲ್ಲಿ ಹೋಗಿ ಏರಿಸಿದ ಮೇಲೆ ನಮ್ದಲ್ಲ ಅದು. ವರ್ಷ ಇದೇ ರೀತಿ ಮೆರವಣಿಗೆ ಮಾಡ್ಕೊಂಡು ದನಗಳು ಹೋಗ್ತೀವಿ. ದನಗಳಿಂದ ಕೊಪ್ಪಳ ಮಠಕ್ಕೆ ಹೋಗಿ ಎಲ್ಲ ಮುಡಿಸಿ ಬರ್ತೀವಿ. ಆ ವರ್ಷ ಒಂದು 30 ಕ್ವಿಂಟಲ್ ಮಾಜಿ ಮಾಡಿಸ್ತೀವಿ. 2 ಕಡೆ ರೊಟ್ಟಿ ಕೊಡ್ತೀವಿ. ಈ ನಮ್ಮೂರ್ನವ್ರೆಲ್ಲ ಎಲ್ಲ ನಮ್ಮೂರ ಡೊಳ್ಳು ಎಲ್ಲ ಮತ್ತು ನಮ್ಮೂರದೆಲ್ಲ. ನನ್ನ ಮಾತು ಬರಲ್ಲ ನಿನಗೆ? ಎದಕ್ಕೆ ಬರಲ್ಲ? ಬಸಮ್ಮ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಹಲಗೇರಿಗೆ ಬಂದಿದ್ದೀನಿ. ಇಲ್ಲಿ ಪ್ರತಿ ವರ್ಷನೂ 45 ವರ್ಷದಿಂದ ಕೊಪ್ಪಳ ಅಜ್ಜನ ಜಾತ್ರೆಗೆ ಕಳಸ ಹೋಗುತ್ತೆ ಗೌಡ್ರ ಮನೆಯಿಂದ. ಆ ಹಿಸ್ಟ್ರಿ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಬ್ಬರು ಮಲ್ಲಿಕಾರ್ಜುನ್ ಸರ್ ಹೇಳಿದ್ದಾರೆ. ಹಾಗೆ ಇವ್ರು ಕೂಡ ಬಸವರಾಜ್ ಹೂಗಾರ್ ಅಂತ ಹೇಳಿ ನಮ್ಗೆ ಹೆಲ್ಪ್ ಮಾಡಿದ್ರು, ಕರ್ಕೊಂಬಂದ್ರಿ ಇಲ್ಲಿ. ಅಂದ್ರೆ ಇವಾಗ ಕಳಸ ಬರಕತ್ತೈತೆ ಅಲ್ಲಿಂದ, ನೀವು ಮನೆಯಿಂದ ತೆಂಗಿನಕಾಯಿ ಎಲ್ಲ ತಗೊಂಬಂದ್ರಿ ಪೂಜೆ ಮಾಡೋಕೆ? ಕಾಯಿ ಎಲ್ಲ ಕರ್ಪೂರ ಮಾಡ್ತಾರೆ ಇಲ್ಲೆಲ್ಲ ಅವರು. ರಿಟರ್ನ್ ಹೋಗ್ತಾ ನಮ್ಮ ಕಳಸ ನಾವೆಲ್ಲ ಮನೆಗೆ ಹೋಗ್ತೀರಿ. ಮತ್ತೆ ಅವ್ರು ಇದಕ್ಕೆ ಹೋಗ್ತಾರ, ಮಠಕ್ಕೆ ಹೋಗ್ತಾರಲ್ಲ, ಊಟ ಪ್ರಸಾದ ತಗೊಂಡು ಮತ್ತೆ ನಾಡ್ದ ಮತ್ತೆ ಹೋಗ್ತಾರ್ರಿ. ಒಳ್ಳೆ ನಡ್ಕೊಂತ ಹೋಗ್ತಾರ್ರಿ, ಇಲ್ಲಿಂದ ನಡ್ಕೊಂತ ಹೋಗ್ತಾರ್ರಿ. ಕಳಸಕ್ಕೆ ಪೂಜೆ ಮಾಡಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಮ್ಮವರು. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಕಳಸ ಬರುತ್ತೆ. ಎಲ್ಲ ಬಾರಿಸ್ಕೊಂತ ಬೇಬಿ ಓದ್ಕೊಂತ ತುಂಬಾ ಸಡಗರದಿಂದ ಬರ್ತಾ ಇದ್ದಾರೆ. ಇದು ಹಲಗೇರಿ. ಅಜ್ಜರ್ ಬೆಳಗ್ಗೆ ಬಂದಿದ್ರೇನ್ರಿ ಇಲ್ಲಿ? ಬಂದಿದ್ರಿ ಇಲ್ಲಿ ಇರ್ತೀವಿ. ಇದೇ ಜಾಗದಲ್ಲಿ ಕಳಸನಿಟ್ಟು ಪೂಜೆ ಮಾಡ್ತೀವಿ. ಅದಕ್ಕೆ ಪ್ರತಿದಿನ ಮಾಡ್ತಾರೆ ಸರ್? ಪ್ರತಿದಿನ ಪೂಜೆ ಮಾಡ್ತೀವಿ. ಆತನ ಸನ್ನಿಧಿ ಅಂತನ ನಾವು ಪೂಜೆ ಮಾಡ್ತೀವಿ. ಅದ್ರ ಜೋಡಿ ಈ ಪೂಜೆ ಗವಿಸಿದ್ದಪ್ಪನ ಪೂಜೆ ಎಲ್ಲ ಪೂಜೆನೂ ಆಗುತ್ತೆ. 81 ದೊಡ್ಡ ಅಜ್ಜರು ಈ ಮನೆಗೆ ಬಂದಿದ್ರು. ಹಲಗೇರಿ ಗೌಡ್ರನ್ನ ಕೇಳಿ ವಿಚಾರ ಮಾಡಿದ್ರಾತು ಅಂತ ಇದು ಮಾಡಿದ್ರು. ಅದ್ರ ಸಲುವಾಗಿ ಅವತ್ತಿಗೆ ನಮ್ಮ ತಾಯಾರು ಇಲ್ಲೇ ಇದು ಮನೆಯಲ್ಲೇ ಕುಂತ್ಕೊಂಡು ಇಲ್ಲ ಬುದ್ಧಿ ನಾವು ಕೊಡ್ತೀವಿ ಬಂಗಾರನ, ಕಳ್ಸೋಕ್ಕೆ ಎಷ್ಟಾಗುತ್ತೆ ಅಷ್ಟು ಅಂತ ಹೇಳಿದರು. ಅವತ್ತಿಗೆ ತಮ್ಮ ಕೈಯನ್ನು ಬಿಲ್ವಾರ ಪಾಟ್ಲಿ ಅವನ್ನೆಲ್ಲವನ್ನೂ ಅದನ್ನ ಇದಕ್ಕೆ ಹಾಕಿದ್ರು, ಕಳಸ ಮಾಡಿಸಿದ್ರು. ನಂತರ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಮನೆಯಿಂದ ಕಳಸ ಹೋಗಂತಾಗ ಆಗೈತಿ. ಅಂದಾಜು ಈಗ 45 ವರ್ಷ ಅಂದಾಜಾಗಿರೋ, 45ರಿಂದ 47 ವರ್ಷ ಒಳಗಡೆ ಇಷ್ಟು ವರ್ಷ ಆಯಿತು. ಇವತ್ತು ಅದು ಹಂಗೆ ನಡ್ಕಂತ ಬಂದೈತಿ. ನಮ್ಮ ಇನ್ನೊಬ್ಬ ತಮ್ಮ ಗವಿಸಿದ್ದನ್ ಗೌಡ ಅಂತ ಆತನ ಮನೆ ಇದು. ಆತನ ಮನೆಯಲ್ಲೇ ಕಳಿಸಿರ್ತಾ ನಮ್ಮ ಅಣ್ಣಾರಿವರು ನನ್ಕಿನ್ನ ಹಿರಿಯರು ಇವರು, ನಾವು ಗವಿಸಿದ್ದನ್ ಗೌಡರು, ಇನ್ನೊಬ್ಬ ಸಣ್ಣವಿದ್ದ ಎಕ್ಸ್ಪೈರ್ಡ್ ಆಗೇ ನಾವು ಎಲ್ಲರೂ ಕಲಿತೀವಿ. ಇವತ್ತು ಕಳಿಸ್ಬೇಕು ಅಂದ್ರೆ ನಮ್ಮ ಮನೆತನದ ಎಲ್ಲರೂ ಈ ಮನೆ ಕಲಿತು ಕಳಸ ಮಹೋತ್ಸವನ ಆಚರಣೆ ಮಾಡಿ ಅಜ್ಜರ ಪೂಜೆ ಮಾಡಿ ನೋಡ್ರಿ. ಮೊದಲು 1ನೇ ವರ್ಷ ಹೊಳ್ಳಿ ಇಲ್ಲಿಗೆ ತೊಗೊಂಬಂದ್ವಿ. 2ನೇ ಸಲ ಅಜ್ಜರಿಗೆ ಅಲ್ಲಿ ಜನ ಇರ್ತಾರಲ್ಲ, ನಾವು ಕಳಸ ನೋಡ್ಬೇಕ್ರಿ, ಒಂದು 6 ತಿಂಗಳು ಇರಲಿ ಇಲ್ಲಿ ಮಠದಾಗ ಅಂತ ಹೇಳಿದ ಮೇಲೆ ಶ್ರಾವಣ ಶುದ್ಧ ಪಾಡ್ಯದ ದಿನ ಇಲ್ಲಿ ನಮ್ಮ ಮನೆಗೆ ಬರ್ತಾರೆ. ಆಮೇಲೆ ಇವತ್ತಿನ ದಿನ ಹುಣ್ಣಿಮೆ ದಿನ ಮಠಕ್ಕೆ ಮುಟ್ಟಿಸ್ತೀವಿ. ಭರ್ಜರಿ ಮೆರವಣಿಗೆ ಆಗುತ್ತೆ. ನಮ್ಮೂರಾಗ ಎಲ್ಲರ ಮನೆಯರು ಪೂಜೆ ಮಾಡ್ತಾರ. ಅದು ನಮಗೆ ಜಾತ್ರೆ ಇವತ್ತ ಜಾತ್ರೆ ಅನಿಸ್ಕೊಂತೀವಿ. ನಾವು ಹೆಚ್ಚಾಗಿ ಎಲ್ಲರೂ ಇಲ್ಲಿ ಪೂಜೆ ಮಾಡಿ ಕಳಿಸಿ ಇದು ಮಾಡ್ತೀವಿ. ಆಮೇಲೆ ನಮ್ಮ ಊರ್ಲಿಂದ ಈಗ 20 ಕ್ವಿಂಟಲ್ ಮಾದಲಿನೂ ಆ ಜಾತ್ರೆಗೆ ಕಟ್ ಕಳಿಸ್ತೀವಿ. ಈ ಕಳ್ಸದ ಜೋಡಿನ ಹೋಗುತ್ತೆ. 20 ಕ್ವಿಂಟಲ್ ಮಾದಲಿ, ರೊಟ್ಟಿ, ಯಾರ್ಯಾರು ಏನು ಕೊಡ್ತಾರೆ ಎಲ್ಲಾದರೂ ಕೊಟ್ಟು ಬರ್ತಾರೆ. ಮುಂದೆ ಕೊಡೋರು ಇರ್ತಾರೆ. ಹಿಂಗೆ ಕಳಸ ಮಹೋತ್ಸವ ಅಂತ ಹೇಳಿನ ಅತಿ ಅದ್ದೂರಿಯಿಂದ ನಾವು ಆಚರಣೆ ಮಾಡ್ತೀವಿ. ಇಲ್ಲೇ ನಾವು ಮಾಡಿ ಕಳಿಸಿರ್ತೀವಿ. ಅಲ್ಲಿ ಹೋಗಿ ಏರಿಸಿದ ಮೇಲೆ ನಮ್ದಲ್ಲ ಅದು ಗವಿಸಿದ್ದಪ್ಪನಲ್ಲಿ. ಇಲ್ಲಿ ಏನಾಗುತ್ತೆ, ನಮ್ಮ ಮನೆಯಾಗಿರ್ತ ನಾವು ಪೂಜೆ ಮಾಡ್ತೀವಿ. ಗವಿಸಿದ್ದೇಶ್ವರನ ಪೂಜೆ, ಗವಿಸಿದ್ದಪ್ಪನ ನಮ್ಮ ಮನೆಗೆ ಬಂದಾನಂತ ತಿಳ್ಕೊಂಡು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಅವ್ರ ಅಮೃತ ಹಸ್ತದಿಂದನ ಕಳಿಸ್ಕೊಡ್ತೀವಿ. ಶ್ರಾವಣ ಶುದ್ಧ ಪಾಡ್ಯದ ದಿನ ನಮ್ಮ ಮನೆಗೆ ತೊಗೊಂಬರ್ತೀವಿ. ಅಲ್ಲೇ ಇರ್ತ, ಮಠದಾಗ ಇರ್ತ, ಮನೆಯಾಗ ಇಟ್ಟು ಪೂಜೆ ಮಾಡ್ತೀವಿ.
ನನ್ನ ಹೆಸರು ಮಲ್ಲಿಕಾರ್ಜುನ್ ಗೌಡ ಬೀರನಗೌಡ ಪಾಟೀಲ್. ಗಿರ್ಜಮ್ಮ ಗಂಡ ಬೀರನಗೌಡ ಪಾಟೀಲ್. ಗಿರ್ಜಮ್ಮ ಗೌಡ ಸೇನೆ ನಮ್ಮ ತಾಯಿ ಹೆಸರು ಗಿರ್ಜಮ್ಮ ಗೌಡ ಸೇನೆ, ನಮ್ಮ ತಂದೆ ಹೆಸರು ಬೀರನಗೌಡ. ಇಲ್ಲಿ ಸೇರ್ತೀವಿ ನಾವು. ಎಲ್ಲರ ಇರುವಲ್ಬೇಕಾ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇವತ್ತಿನ ದಿನ ಈ ಮನ್ಯಾಗ ಸೇರ್ತಾರೆ. ಗವಿಸಿದ್ದನ್ ಗೌಡ ಬೀರನಗೌಡ ಪಾಟೀಲ್ ನನ್ನ ಬ್ರದರ್ ಸಣ್ಣವ. ಆಗಲೇ ಇದ್ರಲ್ಲ ಅವ್ರು ದೊಡ್ಡವರು, ನಾನು ನಡುವಿನವ, ಇವ್ರು ಸಣ್ಣ. ಈಕೆ ಮಗಳು ಇನ್ನೊಬ್ಬ ಎಕ್ಸ್ಪೈರ್ಡ್ ಆದ ಅಂದೇವಲ್ಲ ಆ ಮಗಳು. ಇವು ಅಷ್ಟು ಇವತ್ತು ಕಲಿತೀವಿ ಎಲ್ಲರೂ. ನಮ್ಮ ಸಿಸ್ಟರ್ಸು 4 ಮಂದಿ ಸಿಸ್ಟರ್ ಅದಾರ. ಕಳಿಸೋದ ಸಲುವಾಗಿ ಬಂದವ್ರಿಗೆ ಭಕ್ತಾದಿಗಳು ಯಾವ ಊರರ ಬರಲಿ ಎಲ್ಲರಿಗೂ ಪ್ರಸಾದ. ಇದು ಜಾತ್ರೆ ನಮ್ಗೆ. ಇವರೆಲ್ಲ ನಮ್ಮ ತಮ್ಮನವ್ರು. ಇವರು ನಮ್ಮ ತಮ್ಮ. ಇವರು ಅಷ್ಟರು ಬದ್ನಿಕಾಯಿ ಪಲ್ಯ, ಗೋಧಿ ಹುಗ್ಗಿ, ಆಮೇಲೆ ಹಾಲು, ಅನ್ನ, ಸಾರು. ಕಳಸದ ಅಲಂಕಾರ ಬೆಳಗ್ಗೆ ಹೌದು ರೀ. ಮುಂಜಾನೆ ಅಜ್ಜರ 6ಕ್ಕೆ ಬರ್ತಾರೆ. ನಮಗೆ ಹೇಳಿರ್ತಾರೆ 6 ಗಂಟೆಗೆ. 60 ಗಂಟೆನ ಸೇವಾ ಮಾಡಕತ್ತೀವಿ ರೀ ನಾವು. ಸಾಮಾನ್ಯ ಒಂದು 50-30 ಮಂದಿ ಇದೀವಿ ನಾವು. 30 ಮಂದಿ ಸೇವಾ, ಯಾವ ದುಡ್ಡಿಲ್ಲ ಏನಿಲ್ಲ, ಅದನ್ನ ಸೇವಾ ವರ್ಷ ನಾವು ಮಾಡ್ತೀವಿ. ನಾವೇನು ಯಾವ ದುಡ್ಡಿಲ್ಲ ಏನಿಲ್ಲ. 30 ಮಂದಿ ಕಮಿಟಿ ಐತಿ. ವರ್ಷ ಕಳ್ಸದ ಮುಂದೆ ಭಜನೆ ಮಾಡ್ಕೊಂತ ಹೋಗಿ ಕಳ್ಸ ಬಿಡ್ಸೋದು ಜವಾಬ್ದಾರಿ ನಮ್ಮೂರ್ ಭಜನೆ ಸಂಘದವ್ರದ. ಹಾಂ, ಶರಣಬಸವೇಶ್ವರ ಭಜನಾ ಸಂಘ. ಹಾಂ, ಅಲ್ಲಿಗೇರಿ. ತುಂಬ ಧನ್ಯವಾದ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಹೋಗ್ತಾ ಇದ್ರಾ? ಒಬ್ಬ ನೀವು ಬನ್ನಿ, ಸಿಗೋಣ ಮತ್ತೆ. ನಮಸ್ಕಾರ. ನೀವೆಲ್ಲ ಅಲ್ಲಿಗೇರಿ ಅವ್ರ ಕಳ್ಸ ಬರೋದು ಕಾಯಾಕತ್ತೀರಿ? ಕಾಯಿ ಹೊಡ್ಸಕ್ ಬಂದಿದ್ದೀರಾ? ನಮಸ್ಕಾರ ರೀ ಅಧ್ಯಕ್ಷರು. ಹಾಂ ಹಾಂ ಹಾಂ. ಬರೋಬ್ಬರಿ ಆಗುತ್ತೆ ಜಾತ್ರೆ. ಚಲೋ ಆಗುತ್ತೆ ರೀ, ದಿವ್ಯ ಆಗುತ್ತೆ. ಚಲೋ ಜಾತ್ರೆ ದಿವ್ಯ ಆಗುತ್ತೆ ರೀ ಸರ್. ಪ್ರಕಾಶ್ ರೀ. ಪ್ರಕಾಶ್. ಪ್ರಕಾಶ್ ಚೆನ್ನಾಗುತ್ತೆ ಜಾತ್ರೆ. ಚೆನ್ನಾಗುತ್ತೆ ಯಾವಾಗ ಹೋಗ್ಬೇಕ್ರಿ ಇವಾಗ? ಅವ್ರಿ ಜೊತೆಲಿ ಹೋಗ್ಬಿಟ್ಟು ನೀವು ಹೋಗ್ತೀರಾ? ಹಾಂ, ನಾವು ಹೋಗ್ತೀವಿ. ಕಾಸು ಕೂಡ ಹೋಗ್ತೀವಿ ನಾವು. ಹಾಂ, ಟ್ಯಾಕ್ರಿಯಾಗ ನಡ್ಕೋದಾಗ ಬಸ್ಸಿಗೆ ಹೋಗ್ತೀವಿ ರೀ. ಪಾದಯಾತ್ರೆ ಜಾಸ್ತಿ ರೀ, ಚೆನ್ನಾಗಾಗುತ್ತೆ ರೀ. ವರ್ಷಕ್ಕಿಂತ ಹ್ಞೂ ರೀ, ಪಾದಯಾತ್ರೆ ಜಾಸ್ತಿ. ನಾಳೆಯಿಂದ ಒಂದು 15 ದಿನ ಏಕ ನಮ್ದು ಪಾದಯಾತ್ರೆ ಅದೇ ಸೇವೆ ಮಾಡೋದು ನಾವೆಲ್ಲ ಮಾಡ್ತೀವಿ. ಆಯ್ತಾರೆ 2 ದಿನ ಬರೀ ನಡ್ಕೊಂತ ಹೋಗೋದು. ಮಂದಿ ನಮ್ಮೂರು ಮಂದಿ ಜಗ್ಬೇಕು ಹಳ್ಳಿಯಿಂದ ನಡ್ಕೊಂತ. ಹಾಂ, ಹಳ್ಳಿಯಿಂದ ನಡ್ಕೊಂತ ಬಾದ್ರಸಿಗ ಅವಾಗ ಬರೀ ಬಂಡಿ ಹೋಗೋದು. ಬಂಡಿ ಇಲ್ಲ ಈಗ ಎಲ್ಲ ಇದಾಯ್ತು ಎಲ್ಲ. ಈ ವರ್ಷಕ್ಕಿಂತ ವರ್ಷ ಜಾಸ್ತಿ ಐತ್ರಿ ಅದಂತ ಜಾತ್ರೆ. ಅಂತಸ್ಲೇ ಇದು ತಗೋ, ಚೆನ್ನಾಗಿದೆ. ನಮಸ್ಕಾರ ಅಮ್ಮ. ಕಳ್ಸಕ್ಕೆ ಪೂಜೆ ಮಾಡಕ್ ಬಂದಿರಿ? ಹೌದ್ರಿ, ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತಾರೆ ನಾವು. ಅಲ್ಲಿ ಗೌಡ್ರ ಮನೆಗೆ ಹೋಗಿದ್ರಿ? ಗೌಡ್ರ ಮನೆಗೆ ಅಲ್ಲಿ ಅಲಂಕಾರ ಎಲ್ಲ ಮಾಡ್ತಾರಲ್ರಿ? ಹೌದ್ರಿ, ಮಾಡ್ತಾರೆ. ಇಲ್ಲೆಲ್ಲ ಕಳಸ ಪೂಜೆ ಮಾಡಿ ಅಲ್ಲಿಗೆ ಹೋಗ್ತೀವಿ ನಾವು. ಪ್ರತಿ ವರ್ಷ ಕಳಸ ನೋಡಿ ಅಲ್ಲಿ ಊಟಕ್ಕೆ ಹೋಗ್ತೀವಿ ನಾವು. ಊಟಕ್ಕೆ ಹೋಗಿ ಸೋಮವಾರ ದಿನ ತೇರು ನೋಡಕ್ಕೆ ಹೋಗ್ತಾರೆ ಎಲ್ಲರೂ ಹಬ್ಬ ಮಾಡ್ಕೊಂಡು. ಹೌದ್ರಿ. ಇವತ್ತು ಕಳಸ ಹೋಗುತ್ತೆ, ಮಠಕ್ಕೆ ಹೋಗುತ್ತೆ ರೀ. ಅಂದ್ರೆ ಇವಾಗ ಕಳಸ ಬರಕತ್ತೈತೆ ಅಲ್ಲಿಂದ. ಹೌದ್ರಿ, ನೀವು ಮನೆಯಿಂದ ತೆಂಗಿನಕಾಯಿ ಎಲ್ಲ ತಗೊಂಬಂದ್ರಿ ಪೂಜೆ ಮಾಡಕ್ಕೆ? ಹೌದ್ರಿ. ಪೂಜೆ ಮಾಡಿ ಕಾಯಿ ಎಲ್ಲ ಕರ್ಪೂರ ಮಾಡ್ತಾರೆ ಇಲ್ಲೆಲ್ಲ ಅವರು. ಹೌದ್ರಿ. ಆಮೇಲೆ ಹಾಂ, ರಿಟರ್ನ್ ಹೋಗ್ತಾ ನಮ್ಮ ಕಳಸ ನಾವೆಲ್ಲ ಮನೆಗೆ ಹೋಗ್ತೀವಿ. ಮತ್ತೆ ಅವ್ರು ಇದಕ್ಕೆ ಹೋಗ್ತಾರ, ಮಠಕ್ಕೆ ಹೋಗ್ತಾರಲ್ಲ. ಆಮೇಲೆ ಗೌಡ್ರ ಮನೆಗೆ ಹೋಗಿ ಊಟ ಪ್ರಸಾದ ತಗೊಂಡು ಮತ್ತೆ ನಾಡ್ದ ಮತ್ತೆ ಹೋಗ್ತಾರ್ರಿ. ಒಳ್ಳೆ ನಡ್ಕೊಂತ ಹೋಗ್ತಾರ್ರಿ. ಇಲ್ಲಿದ್ದ ನಡ್ಕೊಂತ ಹೋಗ್ತಾರ್ರಿ, ದೂರ ಆಗಲ್ರಿ. ಯಾವಾಗಲೂ ನಡ್ಕೊಂತ ಹೋಗ್ತಾರ ಅವರು. ಇಲ್ಲೆಲ್ಲ ನೋಡಿ ಆಡಿ ಕಳ್ಸಕ್ಕೆ ಪೂಜೆ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಮ್ಮವರು. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಕಳಸ ಬರುತ್ತೆ. ತುಂಬ ಚೆನ್ನಾಗಿ ಎಲ್ಲ ಬಾರಿಸ್ಕೊಂತ ಪೇಪಿ ಓದ್ಕೊಂತ ತುಂಬ ಸಡಗರದಿಂದ ಬರ್ತಾ ಇದ್ದಾರೆ. ಬಂದ ತಕ್ಷಣ ಪೂಜೆ ಆಗುತ್ತೆ, ಆಮೇಲೆ ಮತ್ತೆ ಕಳಸ ರಿಟರ್ನ್ ಹೋಗುತ್ತೆ, ಇಲ್ಲಿಂದ ಮಠಕ್ಕೆ ಹೋಗುತ್ತೆ. ಓಕೆ.